ಅಂಕಿ ಸಂಖ್ಯೆ ಕೊಡಬಲ್ಲ ಬೆಲ್ಲದವ್ರ ಕೇಳಿ ಮೇಕೆದಾಟಿ ಕೊಟ್ಲ ಈಗ ನೀವು ಕಳಸಾ ಬಂಡೂರಿ ಕೊಟ್ಲ ನಾವೇ ದುರುದ್ದೇಶದಿಂದ ಮಾಡ್ತಿಲ್ಲ ಕರ್ನಾಟಕ ನೀರಾವರಿನಲ್ಲಿ ಹಾಳು ಮಾಡಾಕಿದ್ದಾರೆ ಹೇಳ್ಬೇಕಾಗತ್ತೆ ಇದು ನೀವು ಕೂಡಿ ಒಂದ್ಸಲ ಡೆಲ್ಲಿಗೆ ಒಂದು ನಿಯೋಗ ತಗೊಂಡು ಶಿವಲಿಂಗೇಗೌಡರಿಗೆ ಅಲ್ಲೇ ಮಾತಾಡಕ್ ಹೇಳಿ ಅವ್ರಿಗೆ ಎಂಪಿ ಮಾಡಿ ಕಳಿಸ್ಬಿಡ್ರಿ ಪಾಪ. ಈ ಭಾರತ ದೇಶದ ಪ್ರಜೆಗಳ್ರಿ ಹಕ್ಕಿದೆ ಆಯ್ಕೆ ಮಾಡಿರೋ ಸರ್ಕಾರ ಇದು ಸರ್ಕಾರ ಯಾರೇ ಇದ್ರು ಸಾರ್ವಜನಿಕ ಹಿತದೃಷ್ಟಿಯಿಂದ ಆಗ್ಬೇಕು. ಎಲ್ಲರಿಗೂ ನೀರು ಎಲ್ಲರಿಗೂ ಅನುಕೂಲ ಆಗ್ತದೆ. ಚರ್ಚೆಗೆ ಅರ್ಧ ತಾಸು ಅವಕಾಶ ಮಾಡಿಕೊಡಿ. ನಿಮ್ಮ ಹತ್ರ ಜಗಳಾಡಕ್ ಬಂದಿಲ್ಲ, ನಾವು ನಿಮ್ಮ ಹತ್ರ ಜಗಳ ಮಾಡ್ಲಿಕ್ಕೆ ಬಂದಿಲ್ಲ. ಕೇಂದ್ರ ಸರ್ಕಾರನ ಒತ್ತಾಯ ಮಾಡಿ ಅಂತ ಕೇಳ್ತಿದ್ದೇವೆ. ಸಭಾಧ್ಯಕ್ಷ ಮಾನ್ಯ ಮಂತ್ರಿ ಒಂದು ನಿಮಿಷ. ಶಿವಲಿಂಗೇಗೌಡರು ಅರ್ಥಪೂರ್ಣವಾಗಿ ಮಾತಾಡ್ತವ್ರೆ. ಅವ್ರದ್ದೇನ ಇದ್ರೆ ಕ್ಲಾರಿಫಿಕೇಶನ್ ಆಮೇಲೆ ಕೇಳ್ಕೊಳ್ಳಿ. ಅವ್ರು ಮಾತಾಡಕ್ಕೆ ಬಿಡ್ದಿರ ಡಾಕ್ಟ್ರೆ ಸ್ವಲ್ಪ ಸೈಲೆಂಟ್ ಆಗಿರಿ. ಎಲ್ಲಾ ಮಾತನ್ನು ಅಡ್ಡ ಎಲ್ಲ ಸೀನಿಯರ್ಸ್ ಎಲ್ಲ ಇದ್ದಾರೆ. ಹೌಸಿಗೆ ಸ್ವಲ್ಪ ರೆಸ್ಪೆಕ್ಟ್ ಡಾಕ್ಟ್ರೆ ಮಾತಾಡ್ತಾರ ಬಿಡಿ ಪಾಪ. ಅವ್ರ ಸೀನಿಯರ್ ಇದ್ದಾರೆ, ನೀವು ಅವ್ರ ಮಾತಿಗೆ ಸರಿಪಡಿಸಿಕೊಳ್ಳುವಂತ ವಿಚಾರ ಆಗಲಿ, ಚರ್ಚೆಗೆ ಕೊಟ್ಟಿಲ್ಲ. ಅವ್ರು ಕೇಳಿದಾರೆ, ಅವ್ರು ಅವ್ರು ಮಾತಾಡಕ್ಕೆ ಬಿಟ್ಟಿಲ್ಲ ಅಂದ್ರೆ ಹೆಂಗೆ? ನೀವು ಕುತ್ಕೊಂಡ್ಬಿಟ್ರೆ ಅವ್ರು ಮುಗಿಸ್ಬಿಡ್ತಾರೆ. ನೀವು ಕುತ್ಕೊಂಡ್ಬಿಟ್ರೆ ಅವ್ರು 5 ನಿಮಿಷ ಮುಗಿಸ್ತಾರೆ. ಮಾನ್ಯ ಅಧ್ಯಕ್ಷರೇ, ಸರ್ಕಾರದ ಪರವಾಗಿ ಅವರೇ ಉತ್ತರ ಕೊಟ್ಬಿಟ್ಟಿದ್ದಾರೆ ಸರ್. ಈಗ ಬಹಳ ಸ್ಪಷ್ಟ, ಅವರಿಗಂತೂ ಎಲ್ಲ ಮಾಹಿತಿ ಇದೆ. ಸದನದ ಗಮನಕ್ಕೆ ತರಬೇಕಾಗಿರೋದೇನ ಅಂದ್ರೆ, ಅವ್ರು ಹೇಳ್ದಂಗೆ ಈ ಕಾಂಪ್ರಹೆನ್ಸಿವ್ ಫಾರೆಸ್ಟ್ ಕ್ಲಿಯರೆನ್ಸ್ ಪ್ರಸ್ತಾವನೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟಿಗೆ ನಾವು ಸ್ಟೇಜ್ 1 ತಿರುವಳಿ ಪಡಲಿಕ್ಕೆ ಜೂನ್ 2026 ಆಗ್ತದೆ. ಅದಾದ್ಮೇಲೆ ಅರಣ್ಯ ಪ್ರದೇಶದಲ್ಲಿ 4 ಕಾಮಗಾರಿಯನ್ನು ಪೂರ್ಣಗೊಳಿಸಲು ಆಗಸ್ಟ್ 2026 ಅಂತ್ಯಕ್ಕೆ ಬೇಲೂರು, ಅರಸೀಕೆರೆ, ತಿಪ್ಟೂರು ಹಾಗೂ ತುಮಕೂರು ತಾಲೂಕಿನಲ್ಲಿ ಹಾದು ಹೋಗುವ ಗುರುತ್ವ ಕಾಲುವೆ ಸರಪಳಿ 245 ಕಿಲೋಮೀಟರ್ವರೆಗೂ ನೀರನ್ನು ಹರಿಸಲು ಯೋಜನೆ ಆಗಿದೆ ಅಧ್ಯಕ್ಷ. ಉಳಿದಂತೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಕುಡಿಯುವ ನೀರನ್ನು ಒದಗಿಸುವ ಫೀಡರ್ ಪೈಪ್ಲೈನ್ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು 2027-28ನೇ ಸಾಲಿನ ಅಕ್ಟೋಬರ್ 2027 ಅಂತ್ಯಕ್ಕೆ ನೀರನ್ನು ಹರಿಸಲಾಗುವುದು ಅಂತ ಸರ್ಕಾರದ ಏನು ಒಂದು ದೃಢ ಸಂಕಲ್ಪ ಇದೆ. ಆದರೆ ಅವ್ರು ಹೇಳ್ದಂಗೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಅವರಿಂದ ನಮಗೆ ಕ್ಲಿಯರೆನ್ಸಸ್ ತುರ್ತಾಗಿ ನಮಗೆ ಸಿಕ್ಕಿದ್ರೆ ಈ ಡೆಡ್ಲೈನ್ಸ್ ಅನ್ನ ನಾವು ಮೀಟ್ ಮಾಡಬಹುದು. ಮಾನ್ಯ ಶಾಸಕರ ಕಳ್ಕಳಿ ಏನಂದ್ರೆ, ನಾವು ಈಗಾಗಲೇ 5-6 ಸಾರಿ ಹೋಗಿ ಬಂದ್ರೂ ಕೂಡ ಇನ್ನ ನಮಗೆ ಕ್ಲಿಯರೆನ್ಸಸ್ ಸಿಗ್ತಾ ಇಲ್ಲ ಅಂತ. ಅದು ನಮ್ಮ ಸರ್ಕಾರದ ಜವಾಬ್ದಾರಿ ಏನಿದೆ, ನಾವು ಹೋಗಿ ನಾವು ಮಾಡಬೇಕಾಗ್ತದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಅವರು ಕೂಡ ಕೋಆಪರೇಟ್ ಮಾಡಿದ್ರೆ ಈ ಕಾಮಗಾರಿಗಳನ್ನ ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಮಾಡ್ತಾ ಇದ್ದ ಹೊರತು ಯಾವುದೇ ಒಂದು ರಾಜಕೀಯ ಲಾಭಕ್ಕಲ್ಲ ಇದು. ಸೊ ಆದ್ರಿಂದ ಅದನ್ನು ಕೂಡ ನಾವು ಪರ್ಸ್ಯೂ ಮಾಡ್ತೀವಿ ಅಧ್ಯಕ್ಷ. ಇಬ್ರು ಹಿರಿಯ ಶಾಸಕರ ಏನು ಭಾವನೆಯನ್ನ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ವಿ ವಿಲ್ ಕಂಟಿನ್ಯೂ ಟು ಪರ್ಸ್ಯೂ ಇಟ್. ನಮ್ಮೆಲ್ಲ ಬಿಜೆಪಿ ಶಾಸಕರಿಗೆ ಕೂಡ ನನ್ನ ಮನವಿ, ದಯವಿಟ್ಟು ಇವೆಲ್ಲ ದೊಡ್ಡ ಪ್ರೋಗ್ರಾಮ್ ಇವೆ, ಎಲ್ಲರೂ ಸೇರಿ ಮಾಡಿದ್ರೆ ರಾಜ್ಯಕ್ಕೆ ಅನುಕೂಲ ಆಗುತ್ತೆ ಅಂತ ಅಷ್ಟೇ. ಮನೆ ಸಭಾಧ್ಯಕ್ಷ, ನಮ್ಮ ರಾಜ್ಯ ಸರ್ಕಾರದ ಏನು ತಪ್ಪಿಲ್ಲ. ನಮ್ಮ ರಾಜ್ಯ ಸರ್ಕಾರ ಸುರೇಶ್ ಗೌಡ ಅದಕ್ಕೆ ಸುಮ್ಮನೆ ಸೆಂಟ್ರಲ್ ಯಾರ್ದೇನಿಲ್ಲ. ನಮ್ಮ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ಅಧಿಕಾರಿಗಳು 16 ಸಾರಿ ಹೋಗಿ ಬಂದಿದ್ದಾರೆ. ಅವ್ರು ಹೇಳಿದಂತ ಎಲ್ಲಾ ಮಾಹಿತಿನೂ ಕೊಟ್ಟಾರೆ. ಅವ್ರು ಹೇಳಿದಂತ ಜಮೀನ್ ಕೊಟ್ಟಿದೀವಿ.
ಅವ್ರಿಗೆಲ್ಲಾನು ಕೊಟ್ಟಿದೀವಿ. ಆದ್ರೂ ಸತ್ಯ ಅನುಮತಿ ಇದು ಮಾಡ್ತಾ ಕೊಡ್ಬೇಕಷ್ಟೇ ಇದ್ದಾರೆ. ಅವರು. ನಮ್ಮ ಅರಣ್ಯ ಮಂತ್ರಿಗಳಿಗೆಲ್ಲ ಗೊತ್ತು, ಕೇಳಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ನೋಡಿ ಅರವಿಂದ್ ಅವರೇ, ಸೂಚನೆನೋ ಏನಿದು? ಮಂತ್ರಿಗಳು ಮಾತಾಡ್ತಾರೆ, ಹೇಳ್ತಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಎತ್ತಿನೊಳೆ ಯೋಜನೆ ನಮ್ಮ ರಾಜ್ಯದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ. ಇವತ್ತು ನೂರಾರು ಕೆರೆ ತುಂಬುವಂತ ಒಂದು ಯೋಜನೆ, ಮತ್ತೆ ಕುಡಿಯುವ ನೀರು ಕೊಡುವಂತ ಒಂದು ಯೋಜನೆ. ಸಾವಿರಾರು ಕೋಟಿ ರೂಪಾಯಿ ರಾಜ್ಯದ ಹಣ ಎತ್ತಿನೊಳೆ ಯೋಜನೆಗೆ ನಾವು ಖರ್ಚು ಮಾಡಿದ್ದೇವೆ. ಇವತ್ತು ಆ ಯೋಜನೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಅರಣ್ಯ ಇಲಾಖೆ ಜಮೀನಿದೆ. ಅರಣ್ಯ ಇಲಾಖೆ ಜಮೀನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಕೇಂದ್ರಕ್ಕೆ ಹೋಗ್ತದೆ. ಕೇಂದ್ರದ ಭಾರತ ಸರ್ಕಾರದ ಹವಾಮಾನ, ಪರಿಸರ ಮತ್ತು ಅರಣ್ಯ ಇಲಾಖೆ ವತಿಯಿಂದ ಅನುಮೋದನೆಯನ್ನು ಪಡಿಬೇಕಾಗ್ತದೆ. ಇವತ್ತು ನಾವು ಪರಿವೇಶ್ ಪೋರ್ಟಲ್ ಅಲ್ಲಿ ಸ್ಟೇಜ್ 1ಗೆ ಅನುಮತಿ ಪಡಿಲಿಕ್ಕೆ ಅವರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ. ಅವರು ಏನೇನು ಸ್ಪಷ್ಟೀಕರಣ ಕೇಳಿದ್ರು ಅವೆಲ್ಲ ಸ್ಪಷ್ಟೀಕರಣ ಅರಣ್ಯ ಇಲಾಖೆ ಕೊಟ್ಟಿದೆ ಈಗಾಗಲೇ. ಇಷ್ಟೆಲ್ಲ ಕೊಟ್ಟ ಮೇಲೆ ಅವರು ಕೆಲವೊಂದು ಇನ್ನೂ ಹೆಚ್ಚಿನ ನಮಗೆ ಸ್ಪಷ್ಟೀಕರಣ ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ, ಭಾರತ ಸರ್ಕಾರದ ಹಿರಿಯ ಅಧಿಕಾರಿಗಳು ಬಂದು ಅಲ್ಲಿ ಸ್ಥಳ ತಪಾಸಣೆ ಮಾಡಿ ಇನ್ನೂ ಕೆಲವೊಂದು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರು. ಅವ್ರ ಸಲಹೆ ಸೂಚನೆ ಮೇರೆಗೆ ಅವ್ರು ಏನೇನು ನಮಗೆ ಷರತ್ತುಗಳನ್ನು ಹಾಕಿದ್ರು ಅವೆಲ್ಲವನ್ನು ನಾವು ಪೂರ್ತಿ ಮಾಡಿದ್ದೇವೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ, ಅವರು ಹೋಗಿ ಇವತ್ತು ಕೇಂದ್ರ ಸಚಿವರಿಗೆ ಭೇಟಿ ಮಾಡಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನಾನು ಅವರಿಗೆ ಹೋಗಿ ಭೇಟಿ ಮಾಡಿ ನಮ್ದು ಏನೇನು ಯೋಜನೆಗಳಿದ್ದಾವೆ ಅಲ್ಲಿ ಇನ್ನೂ ಕೆಲವೊಂದು ಪೆಂಡಿಂಗ್ ಇದೆ. ಇವತ್ತು ಎತ್ತಿನೊಳೆ ಯೋಜನೆ ಇರ್ಬೋದು, ಕಳಸಾ ಬಂಡೂರಿ ಯೋಜನೆ ಇರ್ಬೋದು, ಈಗಾಗ ಅವೆಲ್ಲವೂ ಅಲ್ಲಿ ಏನೇನು ಬಾಕಿ ಇದೆ ಅದೆಲ್ಲವನ್ನು ತ್ವರಿತಗತಿಯಲ್ಲಿ ಮಂಜೂರಿ ಮಾಡಬೇಕು ಅಂತ ಹೇಳಿ ಕೇಳಿದ್ದೇವೆ. ಕೇಂದ್ರದವರು ಸ್ಟೇಜ್ 1ಗೆ ಅನುಮತಿ ಕೊಟ್ಟಿದ ನಂತರ ನಮ್ಮ ಇಲಾಖೆ ವತಿಯಿಂದ ಅದಕ್ಕೆ ಆ ಕಾಮಗಾರಿ ಮಾಡಲಿಕ್ಕೆ ಮುಂದುವರಿಸಲಿಕ್ಕೆ ನಾವು ಪರವಾನಗಿ ಕೊಡಬಹುದಾಗಿದೆ. ಇನ್ನೊಂದ್ಸಲ ನಾವೆಲ್ಲ ಸೇರಿ ಮತ್ತೆ ಕೇಂದ್ರ ಸಚಿವರಿಗೆ ಭೇಟಿ ಮಾಡಿ ಕೇಂದ್ರದ ಏನೊಂದು ಅರಣ್ಯ ಇಲಾಖೆ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಈ ಯೋಜನೆ ಅತ್ಯಂತ ಮಹತ್ವದಾದಂತಹ ಯೋಜನೆ, ಇವತ್ತು ಅದಕ್ಕೆ ಮಂಜೂರಾತಿ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡುವಂತ ರೀತಿಯಲ್ಲಿ ಮಾಡೋಣ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇನೆ. ಮೊನ್ನೆ ಉಪಮುಖ್ಯಮಂತ್ರಿಗಳು ಏನಾದ್ರು ಹೇಳ್ಬೇಕಾಗ್ರೆ, ಉಪಮುಖ್ಯಮಂತ್ರಿಗಳು ಬಂದು ಈಗ ಹೋರಾಟ ಮಾಡಿದ್ದಾರೆ, ಅವರು ಹೇಳಿದ್ರೆ ಬಾರಿ ಒಳ್ಳೇದು. ಅವ್ರ ಕಡೆಯಿಂದ ಏನಾದ್ರು ಹೇಳಿಸ್ಬೇಕು. ಎತ್ತಿನೊಳೆ ಅರಣ್ಯ ಇಲಾಖೆಯಿಂದ ನಿಂತಿರೋದು. ಓಕೆ, ಆಯ್ತು. ರವಿ ಸುಬ್ರಹ್ಮಣ್ಯ. ಮಾನ್ಯ ಅಧ್ಯಕ್ಷರ, ಇಂಧನ ಸಚಿವರ ಗಮನ ಸೆಳೆಯೋಕ್ಕೆ ಕೇಳಿದ್ದೇ ಸವಿಸ್ತಾರವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಇಂಧನ ಇಲಾಖೆಯ ಅಂಗಸಂಸ್ಥೆಗಳಲ್ಲಿ ಕಾಲಕಾಲಕ್ಕೆ ಅಗತ್ಯ ಇರತಕ್ಕಂತಹ ಟೆಂಡರ್ ಪ್ರಕ್ರಿಯೆಯಲ್ಲಿ ತೆಗೆದುಕೊಂಡಂತಹ ನಿರ್ಣಯಗಳಿಂದಾಗಿ ಕಾಮಗಾರಿಯಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡುಬಂದಿದ್ದರೂ ಸಂಬಂಧಪಟ್ಟ ಇಲಾಖೆಯವರು ಗಮನ ಹರಿಸಿರುವ ಕಾರಣ ಭಾರೀ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ. ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ದೃಷ್ಟಿಯಿಂದ ಆರ್ಥಿಕ ಸ್ಥಿತಿ ಸುಧಾರಿಸುವ ಕ್ರಮದ ಬಗ್ಗೆ ಏನೇನು ಕ್ರಮ ತಗೊಳ್ತೀರಿ, ಅದರ ಅವಶ್ಯಕತೆ ಬಗ್ಗೆ ಅಂತ ಕೇಳಿದ್ದೆ. ವಿಚಾರವನ್ನು ಕೊಟ್ಟಿದ್ದೀನಿ, ಉತ್ತರವನ್ನು ಕೊಟ್ಟಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಈ ವಿಚಾರದ ಬಗ್ಗೆ ನಾನು ಚರ್ಚೆ ಮಾಡಬೇಕು ಅಂತ ಹೇಳಿ ರೂಲ್ 69ನಲ್ಲಿ ಅವಕಾಶ ಕೊಡಬೇಕು ಅಂತ ಹೇಳಿ ಕಳೆದ 2 ಬಾರಿ ಕೇಳಿದ್ದೆ. ಆದರೆ ಅದು ಲೀಸ್ಟ್ ಆಗಿದ್ದರೂ ಸಹ ಚರ್ಚೆಗೆ ಬರಲಿಲ್ಲ. ಕಾರಣಾಂತರದಿಂದ ಅದು ನಿಂತು ಹೋಗ್ತಾನೆ ಬಂತು. ಮೊನ್ನೆನೂ ಕೂಡ ಕೇಳಿದಾಗ ಮಾನ್ಯ ಅಧ್ಯಕ್ಷರು ಒಂದು ಸ್ವಲ್ಪ ಹೊತ್ತು ಇದರೊಳಗೆ ಕಾಲಾವಕಾಶಗಳನ್ನು ಜಾಸ್ತಿ ಮಾಡಿಕೊಡ್ತೀವಿ, ಆ ವಿಚಾರಗಳನ್ನು ಚರ್ಚೆ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರ್ತಾ, ಅಧ್ಯಕ್ಷರೇ, ತಮಗೆಲ್ಲ ಗೊತ್ತಿದ್ದಾಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಂಧನ ಇಲಾಖೆಯಲ್ಲಿ ಅದು ಕೆಲವೇ ವ್ಯಕ್ತಿಗಳ ಒಂದು ಹಿಡಿತಕ್ಕೆ ಇಂಧನ ಇಲಾಖೆ ಸೇರಿಕೊಂಡಿದೆ. ಒಂದು 5-6 ಜನ ಬೆರಳೆಣಿಕೆಯಲ್ಲಿರ್ತಕ್ಕಂಥ ಕಾಂಟ್ರಾಕ್ಟರ್ಗಳು ಇಂಧನ ಇಲಾಖೆಯನ್ನು ನಡೆಸ್ತಕ್ಕಂತಹ ಒಂದು ಸ್ಥಿತಿಯಲ್ಲಿ ಇವತ್ತು ಇಂಧನ ಇಲಾಖೆ ತಲುಪಿದೆ. ಮಾನ್ಯ ಅಧ್ಯಕ್ಷರೇ, ಇಂಧನ ಇಲಾಖೆ ಅಂತ ಹೇಳಿದರೆ ಬರ್ತಕ್ಕಂಥದ್ದು ನಮಗೆ 4 ಚಾಪ್ಟರ್. ಒಂದು ಜನರೇಷನ್ನು, ಟ್ರಾನ್ಸ್ಮಿಷನ್ನು, ಡಿಸ್ಟ್ರಿಬ್ಯೂಷನ್ನು, ಮೇಂಟೆನೆನ್ಸ್. ನಾನು ಜನರೇಷನ್ ಬಗ್ಗೆನೂ ಮಾತಾಡೋದಿಲ್ಲ ಅಥವಾ ಮೇಂಟೆನೆನ್ಸ್ ಬಗ್ಗೆನೂ ಮಾತಾಡೋದಿಲ್ಲ. ಕಾಲದ ಮಿತಿಯನ್ನು ಅರ್ಥಕೊಂಡು ಒಂದು ಸ್ವಲ್ಪ ಟೈಮ್ ಆಗ್ತದೆ, ದಯಮಾಡಿ ಸಹಕರಿಸಬೇಕು. ಯಾಕಂದರೆ ಶಿವಲಿಂಗೇಗೌಡರಿಗೂ 25 ನಿಮಿಷ ಟೈಮ್ ಕೊಟ್ಟಿದ್ದೀರಿ. ಇದು ಒಂದು ಆರ್ಥಿಕ ಸ್ಥಿತಿಯ ಬಗ್ಗೆ. ಇವತ್ತೇನಾಗಿದೆ ಅಂದರೆ ರಾಜ್ಯದಲ್ಲಿ ಬೆಸ್ಕಾಂ ಸುಮಾರು ಪ್ರಾಫಿಟ್ಟಲ್ಲಿ ಇದ್ದಂಥ ಒಂದು ಸಂಸ್ಥೆ
ಇವತ್ತು 20,000 ಕೋಟಿ ರೂಪಾಯಿಗಳನ್ನು ಹೆಚ್ಚಿನ ಆಸ್ಪಾಸ್ನಲ್ಲಿ ಸಾಲ ಮಾಡಿದೆ ಅಂತಕ್ಕಂಥದ್ದು. ಅದೇ ರೀತಿ ಬೇರೆ ಬೇರೆ ಎಸ್ಕಾಂಗಳಲ್ಲಿ ಆಗ್ತಾ ಇರ್ತಕ್ಕಂತಹ ಒಂದು ಅವ್ಯವಹಾರಗಳು ಅಂತಾನೆ ಕರಿಬೇಕು. ನಾನು ಅದನ್ನ ಒಂದು ನಿಮಿಷ ಈಗ ಒಂದು ನಿಮಿಷ ಅಧ್ಯಕ್ಷರೇ, ಗಮನ ಸೆಳೆಯೋದನ್ನ ಅದನ್ನೇ ಗಮನ ಸೆಳೆಯೋದ್ರಲ್ಲೇನೆ ಬೇಡ ಈಗ ನೀವು ಏನಿಲ್ಲ. ಇಲ್ಲಿ ಎಲ್ಲ ವಿಷಯಗಳಿಗೆ ಚರ್ಚೆಗೆ ಅವಕಾಶ ಇರುತ್ತೆ. ಇಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥ ಸುಮಾರು 40,000 ಕೋಟಿ ಜವಾಬ್ದಾರಿ ಯಾರ್ದು? ಅವ್ರಿಗೆ ಮಾತಾಡ್ಬೇಕಲ್ಲ ಅಧ್ಯಕ್ಷರೇ. ಗಮನ ಸೆಳೆಬೇಕು. ಗಮನ ಸೆಳೆದಾಗಿದೆ, ಕೊಟ್ಟಿದ್ದಾರೆ, ಮಂತ್ರಿಗಳ ಚರ್ಚೆ ಮಾಡಿದ್ದಾರೆ. ಬಹಳ ಗಮನ ಸಿಂಪಲ್ ಆಗಿ ಈಗ ಅದನ್ನೇ ಯಾಕೆ ಹಿಂದಿನವ್ರಿಗೆ ಹೇಳಿಲ್ಲ ನೀವು? ಸಿಂಪಲ್ ಆಗಿ ಹಿಂದಿನವ್ರಿಗೆ ಇದನ್ನೇ ಯಾಕೆ ಹೇಳಲಿಲ್ಲ? ಮಂತ್ರಿಗಳು 4 ದಿನ ಬೆಳಗಾಂನಲ್ಲಿ ಅದಕ್ಕೋಸ್ಕರ ಕಾಯ್ದಿದ್ದಾರೆ. ನಾನು ಕೂಡ ಅದಕ್ಕೆ ಸ್ಪಂದಿಸಿ ಮಾತನಾಡ್ತೀನಿ ಅಂತ ಹೇಳಿ ಬೆಳಗಾಂನಲ್ಲಿ 4 ದಿನ ಮಂತ್ರಿಗಳು ಕೂತಿದ್ರು. ಆದರೆ ಅದಕ್ಕೆ ಅವಕಾಶ ಆಗಲಿಲ್ಲ. ಅಧ್ಯಕ್ಷರೇ, ದಯಮಾಡಿ ಸ್ವಲ್ಪ ಸಾವಧಾನದಿಂದ ಕೇಳಿದ್ರೆ, ಇವತ್ತು ಇಂಧನ ಇಲಾಖೆ ಇದೇ ರೀತಿ ಮುಂದುವರೆದ್ರೆ ಕೆಲವೇ ವರ್ಷಗಳಲ್ಲಿ ನಾವು ಸಂಬಳ ಕೊಡೋ ದುಡ್ಡು ಇರಲ್ಲ ಅಲ್ಲಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಏನಾಗಿದೆ ಇಂಧನ ಇಲಾಖೆಯಲ್ಲಿ ಮೊದಲನೇ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.